Everyday with Ankita YouTube ಚಾನಲ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿದೆ. ಟಿಫನ್ ಉಪ್ಪಿಟ್ಟು ಮತ್ತು ಕೇಸರಿ ಬಾತಿತ್ತು. ಪರವಾಗಿಲ್ಲ, ತಿನ್ಬೋದು ಅನ್ನೋ ಥರ ಇತ್ತು. ಸೊ ಟಿಫನ್ ಮಾಡಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಈಗ ಊಟನೂ ಮಾಡಬೇಕು ಬಿಕಾಸ್ ನನಗೆ 2 o'clock ಕ್ಲಾಸ್ಗೆ ಹೋಗೋದಿದೆ. ಊಟ ಮಾಡಿ ಕ್ಲಾಸ್ಗೆ ಹೋಗೋಣ, ರೆಡಿ ಆಗೋಣ. ಲೆಟ್ಸ್ ಗೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಫ್ಯಾನ್ ಸೌಂಡ್ ಕೇಳಿಸ್ತಿಲ್ಲ, ಲೈಟ್ ಆಫ್ ಮಾಡಿಬಿಟ್ಟೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎವ್ರಿಡೇ ವಿತ್ ಅನ್ಕಿತಾ ಯೂಟ್ಯೂಬ್ ಚಾನಲ್. ಸೊ ಇನ್ಸ್ಟಿಟ್ಯೂಷನ್ಗೆ ಹೋಗೋಕೆ ರೆಡಿ ಆಗಿದ್ವಿ. ಊಟ ಆಗಿದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ ತಕ್ಷಣ PG ಬಿಡಬೇಕು. ಆ್ಯಂಡ್ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ನಮ್ಮ ಅಣ್ಣ ಗೊತ್ತಾದರೆ ಹೊಡೆದೇ ಬಿಡ್ತಾನೆ. ಬಟ್ ವಾಷಿಂಗ್ ಮಿಷಿನ್ ಡಿಸ್ಟರ್ಬೆನ್ಸ್, ಸಾರಿ. ಸೊ ಹುಷಾರಿಲ್ಲ ಸ್ವಲ್ಪ. ನಮ್ಮ ಅಣ್ಣಂಗೆ ಹೇಳಿದ್ರೆ ಹೊಡೆದೇ ಬಿಡ್ತಾನೆ. ಬಿಕಾಸ್ ಇಲ್ಲಿಗೆ ಬಂದು 3 months ಆಯ್ತು ಅನಿಸುತ್ತೆ. 3 monthsಲ್ಲಿ 3 times, ಇದು 4th time ನಾನು ಹುಷಾರು ತಪ್ಪಿದ್ರೆ. ಸೊ ಅದಕ್ಕೆ ಆಲ್ರೆಡಿ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಇವಾಗ ಇನ್ಸ್ಟಿಟ್ಯೂಷನ್ಗೆ ಹೊರಡಬೇಕು. ಆ್ಯಂಡ್ ಅಲ್ಲಿ ತುಂಬ AC ಇರುತ್ತೆ ಗೈಸ್. ಆ್ಯಂಡ್ AC ಇದ್ರೂ ನಮ್ಮ ಕ್ಲಾಸವ್ರಂತೂ AC ಅಂತಿರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಬೇಗ ಹುಷಾರಿಲ್ದಂಗೆ ಆಗುತ್ತೆ. ಲೆಟ್ಸ್ ಗೋ. ಆ್ಯಂಡ್ ಇವತ್ತು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಸಿಚುವೇಶನ್ಸ್ ಹೆಂಗಿದೆ ಅನ್ನೋದ್ರ ಮೇಲೆ ಚಾಲೆಂಜ್ ಮಾಡ್ತೀನಾ ಇಲ್ವಾ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಏನು ಚಾಲೆಂಜ್ ಅಂತ ಕೂಡ ಅಲ್ಲಿಗೆ ಹೋಗಿ ಆಗುತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ಹೇಳ್ತೀನಿ. ಓಕೆ, ಕೀಪ್ ವಾಚಿಂಗ್. Just some arguments, and we decorate all the static methods with the help of an inbuilt decorator static method. Okay, inbuilt decorator what? Static. Class methods are decorated with. ಇವತ್ತಿನ ಕ್ಲಾಸ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಒಂದು ರೀಲ್ ಹಾಕಿದ್ದೀನಿ. ನೀವೇ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ. ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಕ್ಲಾಸ್ ಕೇಳಿ ಸಾಕಾಗಿದ್ದು ನಾನು ನನ್ನ ಫ್ರೆಂಡ್ಸು ಏನಾದರೂ ತಿನ್ಕೊಬರೋಣ ಅಂತ ಅಂದು ನಮ್ಮ ಇನ್ಸ್ಟಿಟ್ಯೂಷನ್ ಮುಂದೆನೇ ಇರೋವಂಥ ಒಂದು ಬೇಕ್ರಿ ಕಮ್ ಚಾಯ್ ಅಂಗಡಿ ಅನ್ಬೋದು, ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿ ನನ್ನ ಫ್ರೆಂಡ್ ಯಾವಾಗಲೂ ಒಬ್ಳು ಕಚೋರಿ ತಿಂತಾರೆ, ಇನ್ನೊಬ್ರು ಸಮೋಸ ತಿಂತಾರೆ. ನಾನು ಯೂಶ್ವಲಿ ಪಪ್ಸ್ ತಿಂತೀನಿ. ಪಪ್ಸ್ ತಿಂದಾದ್ಮೇಲೆ ಸ್ಯಾಂಡ್ವಿಚ್ ಹೇಳಿದ್ವಿ. ಸೊ ಅಲ್ಲಿ ಸ್ಯಾಂಡ್ವಿಚ್ ಸಖತ್ತಾಗಿರುತ್ತೆ, ಅದರಲ್ಲೂ ಪನ್ನೀರ್ ಡಬಲ್ ಲೇಯರ್ ನಂಗೆ ಸಖತ್ ಇಷ್ಟ. ಅದನ್ನು ಹೇಳಿ ಎಲ್ಲರೂ ಒಂದೊಂದು ಬೈಟ್ ತೊಗೊಂಡ್ವಿ. ಬಟ್ ನಾನು ತಿನ್ನೋದಷ್ಟೇ ವೀಡಿಯೋ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಪಾರ್ಕ್ ಕಡೆ ಹೊರಟ್ವಿ. ನಮ್ಮ ಫ್ರೆಂಡ್ PG ಹತ್ರ ಹೋಗೋಣ, ಅಲ್ಲಿ ಮೆಡಿಕಲ್ ಶಾಪ್ಗೆ ಹೋಗಬೇಕಿತ್ತು ಅಂತ, ಟ್ಯಾಬ್ಲೆಟ್ ತೊಗೋಬೇಕಿತ್ತು, ಹುಷಾರಿರಲಿಲ್ಲ ಅಂತ ಹೋಗ್ತಿರ್ಬೇಕಿದ್ರೆ ಅಲ್ಲೇ ಒಂದು ಚಿಕ್ಕದು ಪಾರ್ಕ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಅಲ್ಲಿ ನನಗೆ ಈ ಕ್ಯೂಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತು. ಅದೇನು ಕ್ಯೂಟ್ ಮೂಮೆಂಟ್ ಅಂತ ನೀವೇ ನೋಡಿ, ಅದನ್ನ ಫೀಲ್ ಮಾಡಿ. ನೋಡಿ ಎಷ್ಟು ಆಮೇಲೆ PGಲಿದ್ದ ನೇಹಕ್ಕ ಇವತ್ತು ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗಿರಿ ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ನೇಹಕ್ಕ ಟೆಂಪಲ್ ಕಡೆ ಹೊರಟ್ವಿ. ನಾವಿವತ್ತು ಹೋಗಿದ್ದು ಕೈಲಾಸ ವೈಕುಂಠ ಮಹಾಕ್ಷೇತ್ರ ಟೆಂಪಲ್ಗೆ. ಸೊ ಎಂಟರ್ ಆದ ತಕ್ಷಣವೇ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ನನಗಂತೂ ಅಲ್ಲಿ ಅಟ್ಮಾಸ್ಫಿಯರ್ ಸಖತ್ ಇಷ್ಟ ಆಗ್ತಿತ್ತು. ಆ್ಯಂಡ್ ತುಂಬ ಕ್ರೌಡ್ ಇತ್ತು, ಯಾಕಂತ ಅಂದರೆ ಅವತ್ತೇನೋ ಸ್ಪೆಷಲ್ ಡೇ. ಸೊ ಹಾಗಾಗಿ ಫುಲ್ ಕ್ರೌಡೆಡ್ ಇತ್ತು. ನಾವು ಅಂದ್ಕೊಂಡ್ವಿ ಇವತ್ತು ದರ್ಶನ ಸಿಗಲ್ಲ ಅಂತ ಅಂದ್ಕೊಂಡು. ಆ್ಯಂಡ್ ಟೆಂಪಲ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸುತ್ತಲೂ ಎಲ್ಲ ಯಾವುದ್ಯಾವುದೋ ಒಂದೊಂದು ದೇವ್ರದ್ದು ಟೆಂಪಲ್ಗಳೇ ದೇವಸ್ಥಾನದ ಒಳಗೂ. ಆ್ಯಂಡ್ ನಾವು ಟೈಮಲ್ಲಿ ಇನ್ನೂ ಮಹಾಮಂಗಳಾರತಿ ಆಗಿರಲಿಲ್ಲ ಅಂದ್ಬಿಟ್ಟು ಬೇರೆ ಯಾವ ಟೆಂಪಲ್ಸು ಓಪನ್ ಇರಲಿಲ್ಲ, ಅದರೊಳಗಿರೋ ಟೆಂಪಲ್ಗಳೇ. ಮಹಾಮಂಗಳಾರತಿ ಆದಮೇಲೆ ಟೆಂಪಲ್ ಓಪನ್ ಆಗೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮಹಾಮಂಗಳಾರತಿ ಲೈನಲ್ಲಿ ಹೋಗಿ ನಿಂತರೆ ಫುಲ್ ಲೈನ್ ಇನ್ನೇನು ಡೆಡ್ ಎಂಡ್ ಅನ್ನೋ ಥರ ಸ್ಟೇಜಲ್ಲಿದೆ. ಅಲ್ಲಿ ನಮಗೆ ನಾವಿರೋ ಹೈಟಿಗಂತೂ ಏನೂ ಕಾಣಿಸ್ತಿರ್ಲಿಲ್ಲ. ಸೊ ಅಂತೂ ಇಂತೂ ಕಷ್ಟಪಟ್ಟು ನಿಂತಿದ್ವಿ. ಅಂತೂ ಇಂತೂ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ಸೊ ನೋಡಿ ಕಣ್ಣು ತುಂಬ್ಕೊಳ್ಳೋದಕ್ಕೆ ಮಾತ್ರ ಎಂಥ ಒಳ್ಳೆ ಸಂದರ್ಭ ಅಂತ ಅಂದರೆ ಅದಂತೂ ಲಿಟ್ರಲಿ ನಂಗೆ ಸಖತ್ ಖುಷಿ ಆಗ್ತಿತ್ತು. ಆ್ಯಂಡ್ ಏನೂ ಕಾಣಿಸ್ತಿರ್ಲಿಲ್ಲ, ಬಟ್ ಸ್ವಲ್ಪ ಕಾಣಿಸಿದ್ರಲ್ಲೇ ನಾನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ನೋಡೋದಕ್ಕೆ ಸಖತ್ತಾಗಿತ್ತು.
ಆ್ಯಂಡ್ ಎಲ್ಲ ಗೋವಿಂದ ಗೋವಿಂದ ಅಂತ ಕೂಗೋರ ಮಧ್ಯೆ ನಾವು ಒಂದು ಗೋವಿಂದ ಹಾಕಿ ಪಕ್ಕದಲ್ಲಿರೋ ಟೆಂಪಲ್ಗಳೆಲ್ಲ ಓಪನ್ ಆಯಿತು ಅಂತ ಅಂದ್ಬಿಟ್ಟು ನೋಡೋಕೆ ಹೋದ್ವಿ. ಸೊ ಪಕ್ಕದಲ್ಲಿ ತುಂಬ ಟೆಂಪಲ್ಸ್ ಇತ್ತು. ನಾನು ಅದರಲ್ಲಿ 2-3 ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಟೆಂಪಲ್ದು ರೆಡಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಓಪನ್ ಮಾಡಿರಲಿಲ್ಲ. ಅದು ಓಪನ್ ಆದಾಗ ಸ್ಕ್ರೀನು ನಾನೇ ಹಾಕಿದ್ದೀನಿ ಕ್ಯಾಪ್ಚರ್ ಮಾಡಿರೋದು. ಆ ದೇವಸ್ಥಾನದ ದೇವರಂತೂ ನಂಗೆ ಸಖತ್ ಇಷ್ಟ ಆಗೋಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಕೂಡ ಅದನ್ನು. ಆ್ಯಂಡ್ ನಾನು ಅಲ್ಲಿ ದರ್ಶನ ತಗೊಂಡು ಅದಾದಮೇಲೆ ಅಕ್ಕ ನಾನು ಕ್ಯಾಪ್ಚರ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಅಂತ ಅಂದ್ಬಿಟ್ಟು ನನಗೂ ಸೇರಿಸಿ ಹೂವು ಮತ್ತು ತುಳಸಿನ ತಂದಿದ್ರು. ಸೊ ಅದನ್ನು ಕಣ್ಣಿಗೆ ಹೊತ್ಕೊಂಡು ತಲೆಗೆ ಒಂದು ಸ್ವಲ್ಪ ಮುಡ್ಕೊಂಡು ನೆಕ್ಸ್ಟ್ ಈ ಕಡೆ ಕ್ಯೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಈ ಕಡೆ ದೇವ್ರದ್ದು ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮಹಾಮಂಗಳಾರತಿ ಆಗಿದ್ದ ಸೈಡಲ್ಲಿ. ಆ್ಯಂಡ್ ಅಲ್ಲೂ ತುಂಬ ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಪರವಾಗಿಲ್ಲ ಅನ್ನೋ ಥರ ಇತ್ತು. ಆವಾಗ ಅಲ್ಲಿ ನೋಡಿ ದೇವ್ರದ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ನಾನು ಪ್ರಸಾದದ ಕಡೆ ಹೊರಟೆ. ಮೇನ್ಲಿ ಟೆಂಪಲ್ ಅಂತ ಅಂದರೆ ಪ್ರಸಾದನೇ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಸೊ ಹಂಗಾಗಿ ಪ್ರಸಾದದ ಕ್ಯೂ ಕಡೆ ಹೋದ್ವಿ. ಸೊ ಪ್ರಸಾದದ ಕ್ಯೂ ಅಲ್ಲಿ ಆ್ಯಂಡ್ ಆ ಪ್ರಸಾದನ ಈ ಟೆಂಪಲ್ಗಳಲ್ಲಿ ಎಷ್ಟೊಂದು ಜನಕ್ಕೆ ಮಾಡಿರ್ತಾರೆ, ಬಟ್ ಆದರೆ ಅದು ಕೊಡೋ ಟೇಸ್ಟೇ ನೆಕ್ಸ್ಟ್ ಲೆವೆಲ್. ಸೊ ಹಾಗಾಗಿ ಅಲ್ಲಿ ಪ್ರಸಾದನ ತಗೊಂಡು ನಾನು ಹೊರಗಡೆ ಬಂದೆ. ಸೊ ಟೆಂಪಲ್ ಹೊರಗಡೆಯಿಂದ ಈ ಥರ ಇದೆ. ನಾನು ಅದನ್ನು ನೈಟ್ ಆಗಿರೋದ್ರಿಂದ ಸುಮ್ಮನೆ ಒಂದು ರೌಂಡ್ ಕ್ಯಾಪ್ಚರ್ ಮಾಡಿದೆ ಅಷ್ಟೆ. ನೆಕ್ಸ್ಟ್ ಅದಾದಮೇಲೆ ಅಲ್ಲಿಂದ ನನಗೇನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅಕ್ಕ ಕೇಳಿದ್ರು ಏನು ತಿಂತೀಯ ಅಂತ ಅಂದ್ಬಿಟ್ಟು ನನಗೆ ಕ್ರೇವಿಂಗ್ಸ್ ಇದ್ದಿದ್ದು DBC ತಿನ್ನಬೇಕು ಅಂತ. ಅದಕ್ಕೋಸ್ಕರ ಶಾಂತಲಾ ಐಸ್ ಕ್ರೀಮ್ಸ್ ಕಡೆ ಹೊರಟ್ವಿ. ಆ್ಯಂಡ್ ನನಗಲ್ಲಿಗೆ ತುಂಬ ಇಷ್ಟ ಆಗೋದು ಅವ್ರೇನಂತ ಅಂದರೆ ಹೋಮ್ ಮೇಡ್ ಐಸ್ ಕ್ರೀಮ್ಸ್ನ ಪ್ರಿಪೇರ್ ಮಾಡ್ತಾರೆ. ಸೊ ನಂಗಾಗಿ ಅಲ್ಲಿ ಯಾವುದೇ ಐಸ್ ಕ್ರೀಮ್ ತೊಗೊಂಡ್ರು ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಅಕ್ಕ ಶಾಂತಲಾ ಸ್ಪೆಷಲ್ಸ್ ಟ್ರೈ ಮಾಡು ಅಂತ, ನಂಗೆ DBCನೇ ಬೇಕು ಅಂತ. ಅಲ್ಟಿಮೇಟಾಗಿ ನನ್ನ ಹಠನೇ ಗೆಲ್ತು. ಕೊನೆಗೂ DBC ತೊಗೊಂಡು ಅಲ್ಲಿಂದ ಬಂದ್ವಿ. ಸೊ ನನ್ನ ಡೇ ಹೀಗಿತ್ತು. ನಿಮ್ಮ ಡೇ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಜಸ್ಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.